ಕರ್ಕೊಂಬರೋಣ. ಮುಂದೆ ನೋಡಿ ಅನ್ನ ದೇವ ನಾವುದಾರಂದರೆ ಪ್ರಪಂಚದಲ್ಲಿ ಲಂಚ ಬೇಡುವನು ದೇಶದ್ರೋಹಿ, ಲಂಚ ತಿಂಬುವನು ಬೀದಿ ನಾಯಿ. ಅದನ್ನು ಕೊಟ್ಟು ಕೊಟ್ಟು ನಮ್ಮ ಬಡ ಜನರು ಬಿಡುವರು ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ಗುಡಿದಿರಿ ಕುಂಬಳಕಾಯಿ, ವಿಟ್ಲಾಪುರ ವೀರೆಕಾಯಿ, ಒದ್ದಟ್ಟಿ ಒಗಲಕಾಯಿ. ಈ ವೇಷಕ್ಕೆ ಒಡೆದರು ನಾನೊಂದು ಕುಂಬಳಕಾಯಿ ಮತ್ತು ತೆಂಗಿನಕಾಯಿ. ಎಷ್ಟು ಕಾಯಿಗಳನ್ನು ಒಡೆದರು ಅರ್ಪಿತ ಮಾಡಿಕೊಳ್ಳುವಳು ನಮ್ಮ ಸುಂಕಲಮ್ಮ ತಾಯಿ. ಸದಾ ಸಂತರ ಮೇಲೆ ನನ್ನ ದ್ಯಾಸ, ಊರಿಗೆ ಬುಡ್ಡೆ ಕಲ್ಲು ವಾಸ. ಸಾಗರದಂತ ಸಂಸಾರವನ್ನು ಸಾಗಿಸಿಕೊಂಡ ಬಂದಂತ ಸಾರಥಿ ನಾನಲ್ಲವೇನ ದೇವ. ಎಲೈ ಸಾರಥಿ ಎಂಬ ನರಪಸುವೆ, ದೂರದಿಂದ ನಮ್ಮ ನಾಮಾಂಕಿತವನ್ನು ಕೇಳಬೇಕು ಎಂಬ ಶಕ್ತಿ ಬಂದ ಬರಲಿ. ಹಿತ್ತ ಕಡಿ ಬರುವಂತ ಎಲ್ಲ ಸಾರಥಿ ಅತ್ಯದ್ಭುತವಾದ ಪ್ರಚಂಡ ತರ ಕಾಲ ಭೈರವನಂತ ಕಡು ಕೋಪ ಕಂಡು ಈ ಭೂಮಾಂಡದಳ ಅಡೈಡಲ ಜಾಂಡ ಎಂಬ ಬಾಂಡವು ಎನ್ನ ಕರದೊಳ ಮೆರಿವ ಈ ಗದರ್ದಂಡದಿಂದ ಆರ್ಭಟಕ್ಕೆ ಬಡವಾಗಿ ಗಡಿಯಾದರೆ ಜಡಿದ ಹಡಿಕೊಂಡಿದ್ವಿ. ಹುಡುರಾಸ ಗಡಗಣ ಈ ಪಡ ಚಡಂದ ಬಿದ್ದವು.
ಎಲ್ಲ ಸಾರಥಿ ಕೊಬ್ಬೆ ಮೊಬ್ಬಿನಿಂದ ಕೊಬ್ಬೆ ಮೊಬ್ಬಿನಿಂದ ನಿತ್ತರಿಸಿದ ವೀರಬೊಬ್ಬಯ್ಯನಿಟ್ಟಾರು ಪಠಿಸಲು ಸಪ್ತಲೋಕಾಂಗಳ ಪರದಿದ್ಯಂ ಸದ್ದವು ಕೇಳಿ ಹಗ್ಗಲಂದಿ ಭಾಗವದವು ಎಲ್ಲ ಸಾರಥಿ ಇದು ಅಲ್ಲದೆ ಮತ್ತೇನು ಎನ್ನಯ್ಯ ನಾಸ ಪುಟ್ಟ ತೋಳವರ ಸೂಸುವ ಜಾಲಿಗೆ ಸಪ್ತ ಲೋಕಾಂಗಳ ಕುದಿದಿಕ್ಕೋ ತಳದಂತ ತೊಳಮಳಗುಂಡ ತಣಮಳದ ಕಾರಿದವು ಸಾರಥಿ ಶುಂಭನಿ ಶುಂಭ ಕುಂಬಿನಿ ದೇವತೆ ವಂಶಸ್ಥರಾದ ಗಜಾಸೂರ ತಾರಕಸುರ ಭಸ್ಮಸುರ ವಿದ್ಯುತ್ ಪರಾಕ್ರಮ ಕುಲದಲ್ಲಿ ಹುಟ್ಟಿರುವ ವೀರ ಶತ್ರುಗಳ ಸಂಹಾರ ಈ ಜಗತ್ತೀಕರ ಕುಟಿಲಾತ್ಮರ ತುಟಿ ಮಿಸುಕುವ ನಿತರೋಳು ಯಮನಾಲಯ ಶೇರ್ಷ ಮಹಾತ್ಮಂಬಿರಿಯ ಜಗಜ್ಜಟ್ಟಿ ವೀರರಸದ ಗಟ್ಟಿ ಕಲಿವೀರ ಜಟಾಸೂರ ಮಹಾರಾಜನೆಂದು ಜಯಬೇರಿಯನ್ನು ಓಡಿಸುವಂತನಾಗು ಸಾರಥಿ ಎಂಬ ಜಾಣ ವೈರಿಗಳ ಹೃದಯದೋಳ ಕಲ್ಲನ್ಸುವ ಎನ್ನಯ ವೃದ್ಧನ ಬಾಣ ಜಯಬೇರಿಯನ್ನು ಓಡಿಸಿಕ್ಷಣ ದೇವ ಜಟಾಸೂರ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ ಹೊಳಿರಿಯೇ ಎಲೈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣ ಏನೆಂದರೆ ಚಂದದಿಂದ ಮಲ್ಲಿಗೆ ಉನಾರವನ ಹಾಕಿ ಕೇಳ್ದ್ಯಾ ಚಿತ್ತ ಬಿಟ್ಟಿಕೋ ಎಲ್ಲ ಸಾರಥಿ ನನಗೆಂದು ನಿಶ್ಚಯ ಮಾಡಿದ ಇಡಂಬಿ ಎಂಬೋಳನ್ನು ಪಾಂಡುಕುಮಾರನಾದ ಭೀಮಸೇನನು ತಿಂಡಿ ಭಾಗನು 5 ದಿನವನಂತೆ ಎಲ್ಲ ಸಾರಥಿ ಆದ್ದರಿಂದ ನಾನು ಬ್ರಾಹ್ಮಣ್ಯ ವೇಷವನ್ನು ತಾಳಿ ಧರ್ಮರಾಯನಿಗೆ ಸುಳ್ಳು ಪಂಚಾಂಗ ಮೇಲೆ ದ್ರೌಪದಿಯನ್ನು ಎಳೆದುಕೊಂಡು ಹೋಗುವುದಕ್ಕೆ ಬಂದಿರುವ ಸಾರಥಿ ಅದೇ ಪ್ರಕಾರವಾಗಲಿ ಭೂಪತಿ ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಮೋಕ ವೀರಾಂಜನೇಯ ಅವರು ಅರ್ಧ ತೊಲೆ ಬಂಗಾರದ ಉಂಗುರ ಈ ಹೂವಿನ ಹಾರವನ್ನು ಜಟಾಸೂರನ ಪಾತ್ರ ಮಾಡಿದಂತವರಿಗೆ ಹಾರ ಮಾಡಿರುತ್ತಾರೆ. ಹೋಗೋವಿದ್ರೆ ದಬ ದಬ ಕೊಡ್ಬೇಕಪ್ಪ. ನಾನು ಇದೇ ರೂಪದಿಂದ ಹೋಗಲು ಹೋಗ್ಯವಲ್ಲ. ಹೌದೇನು ದೇವ? ಅದು ಯಾತಕ್ಕಂದರೆ ಪಾಂಡಸುತರು ಕಂಡ ಬಲ ಮಂಡಿತರು ಬಹು ಪರಾಕ್ರಮಗಳೆಂದು ಹೇಳುತ್ತಾರೆ. ಮತ್ತೆ ಪಾಂಡವನ ಹದ ಗಾಂಧಿ ಎಂಬನು 3 ಲೋಕದ ಗಂಡನನ್ಸಿರುವರು. ಹೌದೇನು ದೇವ? ಪ್ರಚಂಡ ಬಲ ಮಂಡಿತ ನೆನೆಸಿ ತಿಂಡಿ ಭಾಗನಾದ ಬಂಡ ಭೀಮನು ಅಖಂಡ ಪರಶುವಿನ ಔತರಂ ಪಡೆದುಕೊಂಡು ದಂಡ ಸೌರ್ಯನಿತನು. ತಸ್ಮಾತ್ರಣ ಮಂಡಲದೋಳು ನಿಂತ ಅವರಂ ಗೆಲ್ಲುವುದು ನನ್ನಿಂದ ಎಂದಾಗದು ಖಂಡಿತವಾಗಿ ಏನು ಮಾಡದಕ್ಕದು. ಹೌದೇನು ದೇವ? ಸಾರಥಿ, ಆದ್ದರಿಂದ ನಾನು ಬ್ರಾಹ್ಮಣ್ಯ ವೇಷವನ್ನು ತಾಳಿ ಧರ್ಮರಾಯನಿಗೆ ಸುಳ್ಳು ಪಂಚಾಂಗ ಮೇಳಿ ದ್ರೌಪದಿಯನ್ನು ಎಳೆದುಕೊಂಡು ಹೋಗುವುದಕ್ಕೆ ಬಂದಿರುವ ಸಾರಥಿ ಅದೇ ಪ್ರಕಾರವಾಗಲಿ ತಮ್ಮ ಭೀಮಸೇನ, ಅಣ್ಣ ಯಮನಂದನ, ಹೇಳವನ್ನು ಕೇಳು. ಅದೇನು ಚೆನ್ನ ಹೇಳೋ ಹಾಗದ ಬಾರೋ
ಸಹೋದರ ಭೀಮ ಏನಿದು ನಮ್ಮಯ ಕರ್ಮ ಬಾರೋ ಸಹೋದರ ಭೀಮ ಏನಿದು ನಮ್ಮಯ ಕರ್ಮ ಮಧ್ಯಮ ಪಾಂಡವ ಅರ್ಜುನನು ಮಧ್ಯಮ ಹೊಡೆಗಲ್ಲ ಅಲ್ಲಲ್ಲ ಆತದ ತಮ್ಮ ಹೇಳವನು ಕೇಳು ಚೆನ್ನಾಗಿ ಹೋಗದ ಮಧ್ಯಮ ಪಾಂಡವ ಅರ್ಜುನನು ದೇವಂಶಯವ ತಿಳಿಯದೆ ನಾನು ಬಾರೋ ಸಹೋದರ ಭೀಮ ಏನಿದು ನಮ್ಮಯ ಕರ್ಮ ತಮ್ಮ ವಾಯುನಂದನ ಚೆನ್ನಾಗಿ ಹೋಗದ ಚೆನ್ನಾಗಿ ಕೇಳು ಅರುಣಾವರವು ಪಡೆಯುವನಂತ ಅರುಣಾವರವು ಪಡೆಯುವನಂತ ಶೋಧ ಪಲ್ವನನ ಹೇಗೆ ಬಾರನು ಅರುಣಾವರವು ಪಡೆಯುವನಂದ ಶೋಧ ಪಲ್ವನನು ಹೇಗೆ ಬಾರನು ಎತ್ತ ಪೋದನ ಹೇಳ ಹಾದನ ಎತ್ತ ಪೋದನ ಹೇಳ ಹಾದನ ಸಂಶಯ ಬಂದೊಳಗಿತ್ತು ಯಮಗಿಂದ ಅಗ್ರಜ ಆ ಗಂಡು ಗಲಿಗಂಡನ ನನಗೆ ಹೇಳು ಬರಲಿಲ್ಲ ಅಗ್ರಜ. ನನಗೆ ಸ್ವಲ್ಪ ತಮ್ಮ ಅಗ್ರಜ ಬೇಸರವಾದ ನಡುವಂತಮ್ಮ ನಾನು ಇರಲಿಕ್ಕೆ ನೀನೇನು ಭಯಪಡಬೇಡ ಅಗ್ರಜ. ಮಧ್ಯಮ ಪಾದನ ಏನ ಹಾದನ ಎತ್ತ ಪಾದನ ಏನ ಹಾದನ ಸಂಶಯ ಬಂದೊಡಗಿತು ಯಮಗಿಂದು ಬಾರೋ ಸಹೋದರ ಭೀಮ ಏನಿದು ನಮ್ಮಯ ಕರ್ಮ ತಮ್ಮ ವಾಯುಪುತ್ರ ಅಣ್ಣ ಯಮಪುತ್ರ ಪಾರ್ಥನು ಪರಮೇಶ್ವರಿಂದ ಪಾಶಾಸ್ತ್ರ ಪಡೆದುಕೊಂಡು ಬರುವನೆಂದು ಹೋದತನು ಹೋದತನು ಇನ್ನೂ ಬರಲಿಲ್ಲ ಬರುವರ ಸ್ವಲ್ಪ ತಾಳು ಅಗ್ರಜ. ಎತ್ತ ಹೋದನು ಏನ ಹಾದನು ತಿಳಿಯಲಿಲ್ಲ ಅಥವಾ ಛತ್ರಗಳ ಹೊಡನ ಕಾದಾಡ ಮಡದನು ಧನಜರ ಒಡನ ತುತ್ತಾದನು ಅಡವಿಯ ಮಡುವಿನಳು ಬಿದ್ದು ಆತನಾದನು ಸ್ವಲ್ಪ ಶಾಂತಲಾಗೋ ಅಗ್ರಜ. ಇಲ್ಲವೇ ಎನ್ನ ಎಡಗಣ್ಣು ಎಡಭುಜವು ಎಡಬಿಡದೆ ಬಡಿತಿರುವವು ಇಂಥ ಅಪಶಕನಗಳು ಆಗಬೇಕಾದರೆ ಪಾರ್ಥನಿಗೆ ಏನೋ ಒಂದು ಅಪಾಯವು ಸಂಬಂಧಿಸಿರಬೇಕು. ಇದರ ಮರ್ಮವು ಶ್ರೀಹಿರೋ ಬಸವೇಶ್ವರನೇ ಬಲ್ಲನು. ತಮ್ಮ ಅಣ್ಣ ಇದಕ್ಕೆ ಹೇಗೆ ಮಾಡೋಣ ತಮ್ಮ ಧಾರನ್ನ ಕೇಳೋಣ ಭೀಮ ರಿಪುಕುಲೋದ್ಧಾಮ ಆಹೋ ಅಣ್ಣ ಧರ್ಮನಂದನ ವಾಯುನಂದನ ಹೇಳಿರ್ರಿಯ ಪ್ರಚಂಡ ಭುಜಬಲ್ಲೊಳ್ಳು ದಂಡ ಮಂಡಿತನಾದ ಗಾಂಡೀಪಿಗೆ ಎತ್ತಣದು ದುರುಮರಣವು ನೀನು ಇಲ್ಲದ ಜಂಟ ಹತ್ತಿಕೊಳ್ಳಗಣ. ಆಹೋ ಯಮತನಯ ವಾಯುತನಯ ವಿಕ್ರಮ ದಂಡನಾದ ವಿಜಯನ್ನು ಇಷ್ಟ ಇರಲಿಕ್ಕೆ ಕಾರ್ಯ ಸಾಧನ ಮಾಡಿಕೊಂಡು ಬರಬಹುದು. ನೀನು ಮಾತ್ರ ಸಮಾಧಾನದಿಂದ ಇರು. ಆಹೋ ಯಮತನಯ ಅಹೋ ವಾಯುತನಯ ಈಕೋ ನೋಡು
ಧರ್ಮಜನ ಪರ್ಣಶಾಲೆಯು ಹಾಡು ಎಲ್ಲ ಸಾರಥಿ ಧರ್ಮರಾಜನ ಪರಿಣಿಸಾಲೆ ಎಲ್ಲಿರುವುದು ತೋರು. ನನಗೆ ಬಹಳ ಮಾರ್ಗ ಆಯಾಸವಾಗಿರುವುದು. ಜಾಗ್ರತೆಯಿಂದ ಧರ್ಮರಾಯನ ಪರಿಣಿಸಾಲೆ ತೋರು ಸಾರಥಿ ಚತುರ್ಮತಿ. ಅದೇ ಪ್ರಕಾರವಾಗಲಿ ಭೂಪತಿ. ನಮೋ ನಮೋ ಬ್ರಾಹ್ಮಣೋತ್ತಮರೇ. ಧರ್ಮರಾಜ ನಿನಗೆ ಮಂಗಳವಾಗಲಿ. ಮೇಲೆ ಕೇಳು, ಎಲ್ಲಿಂದ ಬಂದರಿ? ಏನ ಕಾರಣ? ನಿನ್ನ ಉಪಚಾರದಿಂದ ನನ್ನ ಮನಸ್ಸು ಬಹಳ ಆನಂದವಾಯಿತು. ಈ ಪೀಠವನ್ನು ಅಲಂಕರಿಸಲು ಸ್ವಾಮಿ ಸಜ್ಜನ ಪ್ರೇಮಿ. ಧರ್ಮಜ ಸ್ವಾಮಿ ನಿನ್ನ ಪರಿಣಿಸಾಲೆನ್ ತೋರು ಸಾರಥಿ ಚತುರ್ಮತಿ. ಆಹೋ ಸ್ವಾಮಿ. ಧರ್ಮಜ ನನಗೆ ಒಂದು ಹಿತವಾದ ಚಿಂತೆ ಇರುವುದು. ಅದೇನು ಸ್ವಾಮಿ? ಅದು ಏನಂದ ಹೇಳಲ್ಲ ಸ್ವಾಮಿ. ರಾಜ ಭ್ರಷ್ಟನಾದದ್ದು ಒಂದು ಚಿಂತೆ, ಅಡವಿಯೊಳ ಕಡ ತಾಪಮ ಪಡುವುದು ಒಂದು ಚಿಂತೆ, ಒಡಹುಟ್ಟಿದ ಪಾರ್ಥನು ಬಡಲಿಲ್ಲ ಎನ್ನುವುದು ಇನ್ನೊಂದು ಚಿಂತೆ. ಎನ್ನ ಕಷ್ಟ ಎಷ್ಟೆಂದ ಹೇಳಲಿ ಸ್ವಾಮಿ ಸಜ್ಜನ ಪ್ರೇಮಿ. ಆಹೋ ರಾಜ, ಸ್ವಾಮಿ ವಿಷಯದ ಪ್ರಶ್ನೆಯು ನನಗೆ ಯಾಕೋ ಸ್ವಲ್ಪ ಅನುಮಾನವೇ ಕಾಣುವುದು. ಏಕೆ ಸ್ವಾಮಿ? ಮುಂದೆ ನಿಮಗೆ ಗೊತ್ತಾಗತ್ತೆ. ನಾವು ಬಂದು ಬಹಳ ಹೊತ್ತಾಯ್ತು, ನಾವು ಹೋಗಿ ಬರ್ತೀವಿ ರಾಜ. ಭೋಜ ಅದು ಸಂತೋಷದಿಂದ ಹೋಗಿ ಬಂದಿರೋ ಸ್ವಾಮಿ ಸಜ್ಜನ ಪ್ರೇಮಿ. ದ್ರೌಪದಿ ಕಾಂತೆ, ಪೂರ್ವದ ಕಡೆಯಿಂದ ಏನೋ ಘಮಘಮಿಸುವ ಸುವಾಸನೆ ಬರುತ್ತಿರುವುದಲ್ಲ. ಆ ಸುವಾಸನೆಗೋಸ್ಕರ ನಿನಗೆ ಯಾತಕ್ಕೆ ಬೇಕು ಸುಂದರಿ? ಕಾಂತ, ಕಾಂತೆ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಬಂದೆ ಮಾಡ. ಎಣ್ಣೆಯ ಪ್ರೀತಿಯ ಬಲಭೀಮ ನಿನ್ನ ಮೇಲೆ ನನ್ನ ಬಲು ಪ್ರೇಮ ನನಗಾಗಿ ನಿನಗಾಗಿ ಸುಂದರಿ, ನನಗಾಗೆ ನೀನು ಬಂದಿರುವಿಗ? ನಾನು ನಿನಗಾಗಿ ಎಣ್ಣೆಯ ಪ್ರೀತಿಯ ಹೇಳುವನು ಸ್ವಲ್ಪ ತಾಳು ಸುಂದರಿ. ಎಣ್ಣೆಯ ಪ್ರೀತಿಯ ಕಾಂತ, ಪೂರ್ವದ ಕಡೆಯಿಂದ ಏನೋ ಘಮಘಮಿಸುವ ಸುವಾಸನೆ ಬರುತ್ತಿರುವುದು. ಆ ಪರಿಮಳದ ವಿಚಾರವೇನು, ಅದರ ಮಹತ್ವವೇನು ತಿಳಿಸೋ ಕಾಂತ ಗುಣ.
ಹೇ ಜಡಜಾಂಬಕಿ ಎನ್ನ ಪ್ರಾಣ ಸಖಿ ಪೂರ್ವ ಉತ್ತರ ದಿಕ್ಕಿನೊಳ್ಳು ಪರಿಶೋಭಿಸುವ ಕುಬೇರನ ರಾಜಧಾನಿಯಾದ ಹೋಳಿಕಾವತಿಯ ಪಟ್ಟಣದ ಸಮೀಪದಲ್ಲಿ ಇರುವ ಸರೋವರದಲ್ಲಿ ಸೌಗಂಧಿಕ ಪುಷ್ಪವೇ ತಾರವಾಗಿರುವ ಸುಂದರಿ. ಹೇ ಕಾಂತೆ, ಆ ಪುಷ್ಪಾಂಗಳಂ ಯಾರು ಮುಟ್ಟದ ಹಾಗೆ ಕುಬೇರನು 3 ಅಕ್ಷಣಿಗೆ ಅಕ್ಷರನ್ನು ಕಾವಲಿಟ್ಟಿರುವನು. ಈ ಬ್ರಾಹ್ಮಣನು ಹಳಕಾವತಿಯಿಂದ ಬಂದ ಕಾರಣ ಇವರ ಹಿಂದೆ ಆ ಪುಷ್ಪದ ವಾಸನೆ ಬಂದಿರುವುದು. ದ್ರೌಪದಿ ಕಾಂತೆ, ಹಾಗಾದರೆ ಆ ಪರಿಮಳದ ವಿಶೇಷವೇನು ಎನ್ನ ಮುಂದೆ ವಿಸ್ತಾರವಾಗಿ ಹೇಳಬೇಕೆಂದು ಬೇಡಿಕೊಳ್ಳುವೆನು ಕಾಂತ. ಸುಂದರಿ, ನಿನ್ನ ಮುಂದೆ ಯಾತಕ್ಕೆ ವಿಸ್ತಾರವಾಗಿ ಹೇಳಬೇಕು? ಕೇಳಬೇಕೆಂಬ ಆಸೆ. ಕೇಳಬೇಕಂದರೆ ಬೇರೆ ವಿಷಯವನ್ನು ಕೇಳ ಸುಂದರಿ, ತಕ್ಷಣವೇ ತಿಳಿಸುವೆನು. ಬೇರೆ ವಿಚಾರ ಬೇಕಾಗಿಲ್ಲ, ನನಗೆ ಇದೇ ವಿಚಾರ ಬೇಕಾಗಿರುವುದು. ಎಲೇ ರಮಣಿ, ಯಕ್ಷೇಶ್ವರನಾದ ಕುಬೇರನು ಆ ಸೌಗಂಧಿಕ ಪುಷ್ಪವನ್ನು ಅಷ್ಟು ಶ್ರದ್ಧೆಯಿಂದ ಏತಕ್ಕೆ ಕಾಪಾಡುವನೆಂದರೆ ಆ ಪುಷ್ಪವು ಲಕ್ಷ್ಮೀ ವಾಸಸ್ಥಾನವು ಆ ಪುಷ್ಪ ಇದ್ದ ಸ್ಥಳದಲ್ಲಿ ನವನಿಧಿಗಳ ಆನಂದವಾಗಿರುವವು. ಹಾಗೇ ರಮಣಿ, ಇದು ಅಲ್ಲದೆ ಆ ಪುಷ್ಪವನ್ನು ಮುಡಿದ ಸ್ತ್ರೀಯರಿಗೆ ಎಂದೆಂದಿಗೂ ಬಡತನವೇ ಬಾರದು ತಿಳಿಯಿದೆ. ದ್ರೌಪದಿ, ಏನು ಸಂಗತಿ? ಯಕ್ಷರ ಅಧ್ಯಕ್ಷ ಎನ್ನಯ ಪ್ರೀತಿಯ ಪ್ರಾಣೇಶ್ವರೇ, ಯಕ್ಷರಾಧ್ಯಕ್ಷರಾದ ಆ ಕುಬೇರನೆಂಬ ಮಹಾವೀರನು ಎಂಥ ಭಾಗ್ಯವಂತ. ಸುಂದರ, ಸುಂದರಿ, ಸೌಗಂಧಕ ಪುಷ್ಪವನ್ನು ಕಾವಿನೆಂದು ಹೇಳಿದೆಯಲ್ಲ, ಅದರ ವಿಶೇಷವೇನು? ಅದರ ವಿಶೇಷವನ್ನು ನಿನಗೆ ಯಾತಕ್ಕೆ ಬೇಕಾಗಿರುವುದು ಸುಂದರಿ? ತಿಳಿದುಕೊಳ್ಳಬೇಕೆಂದ ಮನದಿಚ್ಛೆಯಾಗಿರೋದು ಕಾಂತ ಗುಣವಂತ. ಎಲೆ ಜಡಗಾಂಬಕಿ ಮತ್ತು ಪ್ರಾಣನಾಯಕಿ, ನೀನು ಈಡು ತೋಟವ ಸಡಗರವಲ್ಲ ಹಾ ಮುಂಡಮೂರ್ತಿಯೇ ಬಯಲು ಮಾಡಿ. ರಮಣಿ, ನುಂಗಿದ ತುತ್ತು ರುಚಿಯ ಮತ್ತೊಮ್ಮೆ ಬಯಸಿದರೆ ಬಂದಿದ್ದೇನೆ ಭಾಮನಿ ಮತಕತೆ ಕಾಮಿನಿ. ತಡ ಮಾಡದೆ ನಿನ್ನ ಜರಿಯಲ್ಲಿ ಹಾ ಸೌಗಂಧವನ್ನು ಮುಡಿಬೇಕ. ಹೌದು ಏ ಕಾಂತಿ, ಕಾಂತ. ಹತ್ತ ಇತ್ತ ತಿರುಗಿ ಹಾ ಸೌಗಂಧಿಕ ಪುಷ್ಪ ಮೇಲೆ ಹಾಕಿ ಇಟ್ಟಿರುವಿಯ. ಹೌದು ಕಾಂತ. ಏ ರಮಣಿ, ರಮಣ, ಎಂದೆಂದಿಗೂ ಹಾ ಪುಷ್ಪವನ್ನು ತರಲಾರೆನು, ಹಾ ಪುಷ್ಪವನ್ನು ಮಾತ್ರ ಮರಿ. ಏ ಕಾಂತಿ, ಏಕೆ ತರುವುದಿಲ್ಲ? ಏತಕ್ಕೆ ತರಬದಲ್ಲಂದರೆ ಹಾ ಪುಷ್ಪವು ಲಕ್ಷ್ಮೀ ವಾಸ ಸ್ಥಾನವಾಗಿರುವುದು ಸುಂದರಿ. ಕಾಂತ, ಕಾಂತಿ, ಆ
ಪುಷ್ಪವನ್ನು ಹೊಡೆದುಕೊಳ್ಳಬೇಕೆಂದು ಎನ್ನ ಮನದಿಚ್ಛೆ ಆಗಿರುವುದು. ನಿನ್ನ ಮನವಿಚ್ಛಾದರೆ ನಾನು ತಂದು ಕೊಟ್ಟ ಮೇಲೆ ನೀನು ಮುಡಿಯಬೇಕಾಗಿರೋದು ಸುಂದರಿ. ಹೆಂಡತಿ ಆಸೆಯನ್ನು ನೆರವೇರಿಸು. ಹೆಂಡತಿ ಮಾತು ನೆರವೇರಿಸುವುದಲ್ಲ, ಗಂಡನ ಮಾತು ನೀನು ನೆರವೇರಿಸು ಸುಂದರಿ. ಹೆಂಡತಿ ಮಾತನ್ನು ಕೇಳಲಾರದ ನೀನೆಂಥ ಗಂಡನು? ಗಂಡನ ಮಾತು ಕೇಳಲಾರದವಳು ನೀನಂತ ಹೆಂಡತಿ ಅಂತ ಆಂಟಿ. ನಾನೇನು ಸಕಲ ಐಶ್ವರ್ಯವನ್ನು ಕೇಳಲಿಲ್ಲ, ಕೇವಲ ಪುಷ್ಪವನ್ನು ಕೇಳಿದವೆನು. ಏನೇ ಸುಂದರಿ, ಸರ್ವ ಐಶ್ವರ್ಯವನ್ನು ಕೇಳು, ತಕ್ಷಣವೇ ನಿನ್ನ ಬರಲು ಇಡಿಸುವೆ. ಪ್ರಾಣಕಾಂತ, ತಂದು ಎನ್ನ ಜಡೆಗೆ ಮುಡಿಸು. ಆ ಪುಷ್ಪವನ್ನು ಮುಡಿದುಕೊಳ್ಳಬೇಕೆಂದು ಮನದಾಸೆಯಾಗಿರುವುದು ಪ್ರಿಯ, ತೀರಿಸು ಸುಂದರಿ. ಸುಂದರ, ಸೌಗಂಧಿಕ ಪುಷ್ಪವನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ನನಗೆ ಬೇರೆ ಬೇಕಾಗಿಲ್ಲ. ಹೇಳಿರಿಯ ಗಗನಕ್ಕೆ ಜಿಗಿದು ಹಂಬರವೇನಾದರೂ ಕಿತ್ತಿ ನಿನ್ನ ಕೈಯಲ್ಲಿಡಬೇಕೆ? ಇಲ್ಲವೇ ಈ ಸಮುದ್ರವನ್ನು ಸಮುದ್ರತ್ವವೇನಾದರೂ ತಂದುಕೊಡಬೇಕೆ? ಇಲ್ಲವೇ ಕಾಮನ ಬಿಲ್ಲವನ್ನು ತಂದು ನಿನಗೆ ಬಂಗಾರದ ಒಡೆಯವನ್ನು ಮಾಡಿಸಬೇಕೆ? ಸುಂದರಿ, ಇದನ್ನ ಬಿಟ್ಟು ಬೇರೆ ಏನಾದರೂ ಕೇಳು, ತಂದು ಕೊಡವೆನು ನಾರಿ. ಮದನ ಕಟಾರಿ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಬೇರೆ ಸಕಲ ಸಂಪತ್ತು ಬೇಕಾಗಿಲ್ಲ. ಬೇರೆ ಸಕಲ ಸಂಪತ್ತು ಬೇಕಾಗಿಲ್ಲವೆಂದರೆ ನಿನಗೆ ಪುಷ್ಪವನ್ನು ತಂದು ಕೊಡವರಿಗೆ ಇಲ್ಲಿ ಯಾರು ಇಲ್ಲ ಸುಂದರಿ. ನಾನೇನು ಬಂಗಾರವನ್ನು ಕೇಳಲಿಲ್ಲ, ಬಂಗಾರ ಬೆಳ್ಳಿಯನ್ನು ಕೇಳು ಸುಂದರಿ. ಎನ್ನ ಮನದಲ್ಲಿ ಇರುವ ಸರ್ವ ಸುಖರು ನಿನಗೆ ಹರಿಸಿಬಿಡುವ. ಕೇವಲ ಪುಷ್ಪವನ್ನು ಕೇಳಿರುವೆನು. ಕೇವಲ ಪುಷ್ಪವನ್ನೇ. ಪುಷ್ಪವು ಲಕ್ಷ್ಮೀ ವಾಸಸ್ಥಾನವಾಗಿರುವ ಸುಂದರಿ. ಪುಷ್ಪವನ್ನು ತಂದು ಮುಡಿಸು ಕಾಂತ ಗುಣವಂತ. ಜಡಜಾಂಬಕಿ ಮತ್ತು ಎನ್ನ ಪ್ರಾಣನಾಯಕಿ, ನೀನು ಈಡು ತೋಡುವ ಸಡಗರವಲ್ಲ ಮುಡಮೂರ್ತಿಯೇ ಬಯಲು ಮಾಡಿ ಬಿಟ್ಟಿರುವನು. ಇನ್ನು ಈ ಅಡವಿಯೋಳು ಬಂದು ಒಡಲಿಗಿಲ್ಲದೆ ಗಿಡ ಮರದ ಪಶುಕಾಯಿಗಳನ್ನು ತಿಂದು ಜೀವಿಸುವ ನಮ್ಮಂತ ನಿರ್ಭಾಗ್ಯಕ್ಕೆ ಆ ಸೌಗಂಧಿಕ ಪುಷ್ಪದ ಹಿನ್ನೆತಕ್ಕೆ ರಮಣಿ ಮತ್ತೊಮ್ಮೆ ಹೇಳಿದನು ಕೇಳು. ಚೆನ್ನಾಗಿ ಹೇಳು. ನುಂಗಿದ ತುತ್ತು ರುಚಿಯ ಮತ್ತೊಮ್ಮೆ ಬಯಸಿದರೆ ಬಂದಿದ್ದೇನೆ ಭಾಮಲಿ. ಕಾಂತ, ಯಾತಕ್ಕೆ ಮೌನದಿಂದ ಇರುವಿ? ನೀನು ಮಾತನು ಬೆಲ್ಲ ಹಾಲವನ್ನು ಕೊಟ್ಟರೆ ತಿನ್ನಬದಲೆಂದು ಹೇಳಿವಿಗಲ್ಲ. ಬೇವಿನ ಗಿಡಕ್ಕೆ ಬೆಲ್ಲದ ಹಾಲವನ್ನು ಹಾಕಿ ಬೆಳೆಸಿದರೆ ಅದರ ವಿಷವು ಬಿಡವಲ್ಲದೆ, ಕೋತಿಗೆ ಮುತ್ತಿನ ಹಾರವನ್ನು ಹಾಕಿದರೆ ಅದು ಜೋಪಾನ ಮಾಡಿಕೊಳ್ಳುವುದು. ಸುಂದರಿ, ಹೆಂಗಸರಿಗೆ ಮನಕಾಲ ಕೆಳಗ ಬುದ್ಧಿ ಇರುವವೆಂಬುದು ಈ ಗಾದಿ ಮಾತು ನಿನಗೆ ತಿಳಿದು ಸುಂದರ ನಿನಗೆ ತಿಳಿದಲಿದ್ದರೆ ಕೇಳು. ಈ ಸಭಾಜನರು ಹೇಳುವರು ನಿನಗೆ. ನಾನೇನು ಕೇಳಲಿಲ್ಲ, ಪುಷ್ಪವನ್ನು ಕೇಳಿದ್ರೆ ನೀನು ಈ ರೀತಿ ಮಾತನಾಡುತ್ತಿರುವಿಯ.
ಸತಿಯಳ ಮಾತನ್ನು ನೆರವೇರಿಸಿದ ಗಂಡನು ನೀನೆಂಥ ಗಂಡನು? ಗಂಡನ ಮಾತು ಕೇಳಲಾರದವಳು ನೀನಂತ ಹೆಂಡತಿ ಕಾಂತ, ಕಾಂತೆ. ಸುಮ್ಮನೆ ಎನ್ನ ಮಾತನ್ನು ಕೇಳು, ಎನ್ನ ಮಾತಿಗೆ ಒಡಂಬಡು. ಸಮಯ ಸಿಂಹ ಧ್ವನಿಗೆ ಮಾತು ಕೊಟ್ಟು ಮೀರುವ ಈ ಕಲಿವೀರನ ಮುಂದೆ ನಿನ್ನ ಮಾತಿಗೆ ಹೊಡಂಬಡಬೇಕೇ ಸುಂದರಿ? ಸುಂದರ, ಸುಂದರಿ, ಬೇಡದವರಿಗೆ ಬೆಲ್ಲ ಕೊಟ್ಟರೆ ಯಾರು ತಿನ್ನುವುದಿಲ್ಲ. ಎನ್ನ ಮಾತು ಕೇಳು, ತಡ ಮಾಡದೆ ಹೋಗು. ಪುಷ್ಪವನ್ನು ತಂದು ಎನ್ನ ಜಡೆಗೆ ಮುಡಿಸು. ಕಣ್ಣಿಯ ಪ್ರಿಯ ಸುಂದರಿ, ತೀರಿಸು ಸತಿಯಳ ಬಯಕೆಯ. ಇಲ್ಲೇ ಸುಂದರಿ, ಆಕಾಶದಲ್ಲಿ ಒಳಗುವ ನಕ್ಷತ್ರಗಳು ಕೇಳು, ತಕ್ಷಣವೇ ತಂದು ಕೊಡುವೆನು. ಇಲ್ಲವೇ ಬಳಿರೆ ಆದಿಶೇಷನ ಹಡಿಗಿಟ್ಟಿರುವ ಕರಿಮಾಣಿಕೆಯನ್ನು ಕೇಳು, ತಕ್ಷಣವೇ ತಂದು ಕೊಡುವೆನು. ಇದನ್ನ ಬಿಟ್ಟು ಬೇರೆ ಏನಾದರೂ ಕೇಳು ನಹರಿ. ಎಲೇ ಭ್ರಷ್ಟ ದ್ರೌಪದಿ, ಕಾಂತ, ನನ್ನನ್ನು ಯಾತಕ್ಕೆ ನಿಷ್ಠೂರ ಮಾಡುತ್ತಿ? ನನ್ನ ಮುಂದೆ ಏತಕ್ಕೆ ಗೋಳಾಡುತ್ತಿ? ಲೇ ರಮಣಿ, ರಮಣ, ನೀನು ಮೊದಲೇ 5 ಮಂದಿಗೆ ಹೆಂಡತಿ, ನನ್ನ ಒಬ್ಬನಿಗೆ ಮಾತ್ರ ಹೇಗೆ ಪಟ್ಟದ ರಾಣಿ ಆಗುತ್ತೆ? ಆದರೆ ನಿನ್ನ ಮೇಲೆ ನನಗೆ ಬಲು ಪ್ರೇಮ. ನನ್ನ ಮೇಲೆ ಯಾತಕ್ಕೆ ನಿನಗೆ ಬಲಿ ಪ್ರೇಮ ಸುಂದರಿ? ಕಾಂತ, ಕಾಂತೆ, ನೀನು ಬಲಭೀಮನಲ್ಲವೇ? ಅದಕ್ಕೆ ಬಲಭೀಮನಾದರೆ ಈ ಚಿಕ್ಕ ಚಿಕ್ಕ ಸೌಗಂಧಿಕ ಪುಷ್ಪವನ್ನು ತಂದರೆ ಇಲ್ಲಿ ಕುಳಿತಿರುವ ಈ ಸಭಾಜನರು ಎನ್ನನ್ನು ಬಲಾಢ್ಯನನ್ನು ಹಣ್ಣುವರಲ್ಲೇ ಹರಿ. ಕಾಂತ, ಕಾಂತೆ, ಮೊದಲು ಈ ಚಿಕ್ಕ ಆಸೆಯನ್ನು ನೆರವೇರಿಸು. ಚಿಕ್ಕ ಆಶಯ ಎಂದರೆ ಎಲೆ ಸುಂದರಿ, ನಿನ್ನ ಬೆಡಗಿನ ಮಾತು ಕೇಳಿ ಬೆರಗಾಗುವನಲ್ಲ, ಉಳಿದ ಗಂಡವರನ್ನು ಕೇಳಿಕೆ ಹೋಗು ನೀನು. ಅವರಿಗಿಲ್ಲದ ಪ್ರೀತಿ ನನಗೇನು? ನಾನು ಮಾತ್ರ ಅವರಿಗಿಂತ ಹೆಚ್ಚಿನವನೇನೇ ಮನೋನಿ. ನೀನೇ ಯಾರೇ ಬಾಬರಿ? ಪ್ರಾಣಕಾಂತ, ಪ್ರಾಣಕಾಂತ, ಅವರಿಗಿನ ಹೆಚ್ಚಿನವನು ನೀನೇ ಎಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ಆ ಪುಷ್ಪದ ವಿಚಾರ ಹೇಳಿದ ಮೇಲೆ ಆ ಪುಷ್ಪವನ್ನು ಮುಡಿದುಕೊಳ್ಳಬೇಕೆಂದು ಮನದಿಚ್ಛೆ ಆಗಿರುವುದು. ಇಲೇ ಸುಂದರಿ, ಅವರಿಗಿಂತ ಎನ್ನನ್ನು ಹೆಚ್ಚಿನವನನ್ನು ಮಾಡುತ್ತಿರುವಿಯಲ್ಲ. ಈ ಸೌಗಂಧಿಕ ಪುಷ್ಪವನ್ನು ತಂದ ಮೇಲೆ ಅವರಿಗಿಂತ ಎನ್ನನ್ನು ಕಡಿಮೆವಾಗಿ ನೋಡುವಿರೇ? ಪ್ರಾಣೇಶ್ವರ, ಪ್ರಾಣೇಶ್ವರ, ಅವರೆಲ್ಲರಿಗಿಂತಲೂ ಬಲಶಾಲಿ ನೀನು. ಬಲಶಾಲಿ ಎಂದರೆ ನೀನು ಹೇಳಿದರೆ ನಾನು ಕೇಳುವನೇ ಸುಂದರಿ? ಈ ಕಾರ್ಯ ನಿನ್ನಿಂದ ಆಗುವುದು. ನನ್ನಿಂದ ಆಗುವುದಿಲ್ಲ ಕಾಂತ. ಪುಷ್ಪವನ್ನು ತಂದು ಜಡಿಗೆ ಮುಡಿಸೋ ಕಾಂತ ಗುಣವಂತ. ಕಾಂತ, ಹೆಂಡತಿ ಪುಷ್ಪವನ್ನು ಲೋಕದಲ್ಲಿ ಹೆಂಡತಿಯ ಮಾತನ್ನು ಕೇಳಬೇಕಾಗಿರುವುದು ಪತಿಯಾದ ನಿನ್ನ ಧರ್ಮ. ಇದೇ ಸುಂದರಿ, ಲೋಕದಲ್ಲಿ ಹೆಂಡರ ಮಾತು ಗಂಡರ ಕೇಳುವರೇ, ಗಂಡರ ಮಾತು ಹೆಂಡರ ಹೆಂಡತಿ ಕೇಳುವರೇ? ಏ ಸುಂದರಿ, ಕಾಂತ, ಕಾಂತೆ, ನಿನ್ನ ಮರ್ಯಾದೆ ಬೇರೆ, ಅವರ ಮರ್ಯಾದೆ ಬೇರೆ. ಹಾಗೆ ಕಾಣುತ್ತಿರುವುದಲ್ಲ ಸುಂದರಿ? ಸುಂದರ, ಸುಂದರಿ, ಪತಿಯಾದ ಮೇಲೆ ಎಲ್ಲರ ಮರ್ಯಾದೆನೇ ಒಂದೇ. ಗಂಡನಾದ ಮೇಲೆ ಕೇಳಬೇಕಾಗಿರುವುದು ನಿನ್ನ ಧರ್ಮವಲ್ಲವೇ ಸುಂದರಿ? ಕಾಂತ, ಕಾಂತೆ, ಹಿಂದಕ್ಕೆ ಅರ್ಜುನನ ಸಹಾಯ ಎನ್ನ ಮಾತನ್ನು ಕೇಳಲಿಲ್ಲವೇ? ನಿನ್ನ ಕಾಂತ, ಏ ಸುಂದರಿ, ಇಲ್ಲಿ ಕುಳಿತಿರುವ ನಮ್ಮ ಗುರುವು ಏನು ಹೇಳ್ತಾರವನೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೇಳಲೇ ಭ್ರಷ್ಟರೇ? ಕಾಂತ, ಹಿಂದಕ್ಕೆ ನಮ್ಮ ತಮ್ಮನಾದ ಅರ್ಜುನನ್ನು ಇಂದ್ರಕ್ಲಾರ್ತಿಗನ್ನು ಹೋಗಿರುವನೆಂದು ನಿನಗೆ ಕಿವಿ ಕೊಟ್ಟು ಹೇಳುವನು, ಆದರೆ ನಿನಗೆ ಕೇಳುತ್ತಿರುವಲೇ ಭ್ರಷ್ಟರೇ? ಕಾಂತ, ಕಾಂತ, ಗುರುಗಳ ಮಾತು ಕೇಳಿದ್ರೆ ಸಮಯವಿಲ್ಲ, ಸುಮ್ಮನೆ ಅನ್ನ ಮಾತು ಸಮಯವು ಏ ಸುಂದರಿ,
ಸಮಯವೂ ಇಲ್ಲವೆಂದು ನೀನು ಮಾಡಿ ಹೋಗುವಂತೆ ತಿಳಿದಿರಬೇಕು. ಈಗ ಕೊನೆ ಮಾತೇನು? ನನ್ನ ಕೊನೆ ಮಾತು ಏನಿಲ್ಲ. ಆ ಪುಷ್ಪವನ್ನು ಬಿಟ್ಟರೆ ಮುಂದಕ್ಕೆ ಹೋಗುವನು. ಹೆಂಡತಿ ಮಾತನ್ನ ಕೇಳಿದ್ರೆ ನೀನೆಂಥ ಗಂಡನೋ ಜಗತ್ ಭಾಂಡನೋ? ಗಂಡನ ಮಾತು ಕೇಳಲ್ಲ ಹೊರದವಳು ನೀನಂತ ಹೆಂಡತಿ ಜಗತ್ತು ಮಂಡರ್ತಿ. ಸುಮ್ಮನೆ ಎಲ್ಲ ಮಾತನ್ನ ಕೇಳು. ನಿನ್ನ ಮಾತು ಕೇಳುವುದಿಲ್ಲ, ಸುಮ್ಮನೆ ಹೆಣ್ಣ ಮಾತನ್ನು ಕೇಳಲೇ ಭ್ರಷ್ಟರೇ. ಪಟ್ಟದರಸರೇ, ಹೇ ಪಟ್ಟದರ್ಶರೇ, ಎನ್ನ ಆಸೆ ನೆರವೇರಿಸು ಕಾಂತ ಗುಣವಂತ. ಏಲೇ ವಾದಿ ಚಾಂಬಕಿ, ನಿನ್ನ ಮಾತು ಕೇಳಿ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋದರೆ ಎಂದೆಂದಿಗೂ ಸುಖವಾಗದು. ಏ ಭ್ರಷ್ಟರೇ, ಹೇಳವನ್ನು ಸ್ವಲ್ಪ ತಾಳು. ಹೆಂಡತಿ ಮಾತು ಕೇಳಿದರೆ ಹಿಂದೆ ಬಂದಾನ ಬಂದು ಹೊದುವುದು ಇದು ಮಾತ್ರ ತಪ್ಪದು. ಇಲ್ಲೇ ಭ್ರಷ್ಟರೇ, ಯಾತಕ್ಕೆ ಆಗುವುದಂತ ಹೇಳಿವಿಯಲ್ಲ, ಈಗ ಹೇಳುವೆನು, ಸ್ವಲ್ಪ ಅರ್ಥ ಮಾಡಿಕೊ. ಸುಂದರಿ, ಸುಂದರ ಸತಿಯಳಾದ ಸೀತಾದೇವಿಯ ಮಾತನ್ನು ಕೇಳಿ ಮಾಯಾ ಮೃಗವಂ ತರಲಿಕ್ಕೆ ಹೋದ ಶ್ರೀರಾಮಚಂದ್ರನ ಗತಿ ಏನಾಯಿತು ನೀವು ತಿಳಿದು ಮಾಡು. ಸುಂದರಿ, ಏನಾಯ್ತು? ಈಗ ನಿನ್ನ ಮಾತು ಕೇಳಿ ಕ್ಷಣಕ್ಕೆ ಎನಗಾದರೂ ಅದೇ ಗತಿ ಆಗುವುದನ್ನಲ್ಲೇ ಆಗ ಮಾತು ಹೋಗುವುದಿಲ್ಲ. ಕಾಂತ, ಸೀತೆಯ ಮಾತನ್ನ ಕೇಳಿ ರಾಮನು ಕೆಟ್ಟು ಹೋದನೆಂದು ಹೇಳಿದೆಯಾ? ಹೌದಲ್ಲ ಸುಂದರಿ? ಕಾಂತ, ಕಾಂತೆ, ಈಗ ನನ್ನ ಮಾತು ಕೇಳಿ ನೀನು ಕೆಟ್ಟು ಹೋಗುವೆಯಾ? ಕೆಟ್ಟು ಹೋಗುವನ ಸುಂದರಿ ನಿನ್ನ ಮಾತು ಕೇಳಿದರೆ? ಕಾಂತ, ಕಾಂತೆ, ನಿಮ್ಮ ಅಣ್ಣನಾದ ಧರ್ಮರಾಜನು ಯಾರ ಮಾತು ಕೇಳಿ ಕೆಟ್ಟು ಹೋಗಿ ನಮ್ಮನ್ನು ಅಡವಿಗೆ ತಂದನು? ನಮ್ಮ ಅಣ್ಣನ ಮಾತು ಕೇಳಿ ಕೆಟ್ಟು ಅಡವಿಗೆ ತಂದರೆಂಬುದು ನಿಜ. ಆದರೆ ನಿನ್ನಿಂದಲೇ ಅರ್ಧ ಭಾಗವನ್ನು ಸೋತಿರುವ ಎಂಬುದು ಅದು ಮಾತ್ರ ಇಲ್ಲ ನಿಜ ಸುಂದರಿ. ಕಾಂತ, ಕಾಂತೆ, ಯಾರನ್ನು ಕೇಳಿ ನನ್ನನ್ನು ಸೋತರೆ? ನಿನ್ನನ್ನು ಯಾರನ್ನು ಕೇಳಿ ನಿನ್ನ ಸೋತಿಲ್ಲ. ಬೋಳಿದ್ರೆ ಆ ಮತನಾದ ಕವರವನ್ನು ಬಿಟ್ಟಿದ್ದು ನೋಡಿ ಬಕ್ಕಿದ್ದು ನೀರೇ ಅಲ್ಲ ಸುಂದರಿ. ಹೇಳುವೆ ಕೇಳು. ಚೆನ್ನಾಗಿಯೇ ಸುಂದರಿ. ಹೇಳುವೆ ಕಾಂತೆ, ಚೆನ್ನಾಗಿಯೇ ಸುಂದರಿ. ಕಾಂತ, ಕಾಂತೆ, ಹೇಳಿಬಿಡ ಕೇಳು. ಚೆನ್ನಾಗಿಯೇ ಸುಂದರಿ. ಸ್ತ್ರೀಯರ ಮಾತನ್ನು ಕೇಳಿದರೆ ಪುರುಷರ ಕೆಟ್ಟು ಹೋಗುವರೆ. ಸ್ತ್ರೀಯರ ಮಾತನ್ನು ಕೇಳಿದರೆ ಪುರುಷರ ಕೆಟ್ಟು ಹೋಗುವರೆ. ಮಾತನಾಡಿದರೆ ಬಲ್ಲ ಪುರುಷರ ಕೆಟ್ಟುವರೆ. ಸ್ತ್ರೀಯರ ಮಾತನ್ನು ಕೇಳಿದರೆ ಚೆನ್ನಾಗಿದೆ ನಿನ್ನ ವಚನ. ಚೆನ್ನಾಗಿ ಇಲ್ಲ ತರಹೇನು ಕೆಟ್ಟು ಹೋಗಿರುವುದೇ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸ್ತ್ರೀಯರ ಮಾತನ್ನು ಕೇಳಿದರೆ ಪುರುಷರ ಕೆಟ್ಟು ಹೋಗುವರೆಂದು ಹೇಳಿದೀಯಾ? ಹೌದು ಸುಂದರಿ. ಸುಂದರ, ಸುಂದರಿ, ಹಾಗಾದರೆ ನಿಮ್ಮ ಅಣ್ಣನಾದ ಧರ್ಮರಾಜನು
ಧೃತರಾಷ್ಟ್ರನ ಮಾತನ್ನು ಕೇಳಿ ಕೆಟ್ಟು ಹೋಗಲಿಲ್ಲವೇ ಇದೇ ಸುಂದರಿ, ಸುಂದರ? ನಮ್ಮ ಅಣ್ಣನು ಹರ್ದ ಮಾತುಗೆ ಧೃತರಾಷ್ಟ್ರನ ಮಾತು ಕೇಳಿ ಕೆಟ್ಟು ಹೋಗಿರುವುದು ನಿಜ. ಆದರೆ ನೀನು ಕೂಡ ಸಹ ಅರ್ಧ ಸಹ ಕೆಡಿಸಿರುವಾಗಲೇ ಭ್ರಷ್ಟರೇ. ಕಾಂತ, ಕಾಂತ, ನಾನೇನು ಕೆಡಿಸಿದೆ? ನೀನೇನು ಕೆಡಿಸಿರುವಾಗಂದರೆ ಹೇಳುವೆಲ್ಲ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಆ ಮದಾಂಧನಾದ ಕೌರವನಂಬಿದ್ದಿದ್ದು ನೀನು ನೊಕ್ಕಿಲ್ಲವೇ ಸುಂದರಿ? ಲೇ ಭ್ರಷ್ಟರೇ, ಆ ಧೃತರಾಷ್ಟ್ರ ಮಾತನ್ನು ಕೇಳಿ ನಮ್ಮ ಅಣ್ಣನು ಕೆಟ್ಟು ಹೋದರೆ ನಿನ್ನ ಮಾತು ಕೇಳಿ ನಾವು ಕೆಟ್ಟು ಹೋಗಿರುವ ಮಣ್ಣನ್ನು ಕೆಟ್ಟನು, ನಮ್ಮನ್ನು ಕೆಡಿಸಿದನು, ಅಡವಿ ಪಾಲ ಮಾಡಿದನು. ಇದು ನಿನಗೆ ತಿಳಿಯದೇನೋ ಕಾಂತ ಗುಣವಂತ? ಇಲ್ಲಿ ದ್ರೌಪದಿ, ನಿನ್ನಿಂದಲೇ ಹಾಳಾದೆವಲ್ಲದೆ ನಮ್ಮ ಅಣ್ಣನಾದ ಧರ್ಮಜನಿಂದ ನಾವೇನು ಹಾಳಾಗಲಿಲ್ಲ. ಅದೇ ಹೇಗೆ? ಅದು ಹೇಗಂದರೆ, ಅದೇನು? ನಾವು ರಾಜಸಿಯೋಗ ಮಾಡುವ ಕಾಲದಲ್ಲಿ ಬಳಿದೆ ಆ ಮದಾಂಧನಾದ ಕೌರವನಂಬಿದ್ದಿದ್ದು ನೋಡಿ ಕುಚಿಟ್ಟಿಯ ಮಾಡಿ ನಕ್ಕಿದ್ದು ನಮ್ಮೆಲ್ಲರಿಗೂ ಮೂರ್ತಿವಾಯ್ತು. ಆ ವಿಚಾರ ಬೇರೆ, ಈ ವಿಚಾರ ಬೇರೆ. ಸುಂದರಿ, ಸುಂದರ, ಆ ಹದಮನ ಮನಸ್ಸು ಬೇಸರವಾಗಿ ನಮ್ಮ ದೇಶವೆಲ್ಲ ನಾಶ ಮಾಡಿ ಬೈರು ಪ್ರಾಣಗಳೆಲ್ಲ ಕಳೆದುಕೊಂಡೆವು. ಮತ್ತು ಈ ಸೌಗಂಧಿಕ ಪುಷ್ಪದಿಂದ ಬಳಿರ್ಯ ಕುಬೇರನೊಡನೆ ದೇಶವನ್ನು ಸಾಧಿಸರೆ ನಮ್ಮ ಹಂತ ಪ್ರಾಣಗಳೆಲ್ಲ ಕಳೆದುಕೊಳ್ಳಬೇಕಾಗಿತ್ತು. ಮಂದಲ ಮನೆ ನೋಡಿ ಮುಂದಿನ ಯೋಚನೆ. ಕಾಂತ, ಕಾಂತಿ, ಕಾಂತಿ, ಕಾಂತ, ಕಾಂತಿ, ಹೇಳ್ಬೇಕೇನೋ? ಅದೇನು ಚೆನ್ನಾಗಿ ಹೇಳು ಸುಂದರಿ. ವಾಯುಸುತ ನಿನ್ನದ್ಭುತ, ವಾಯುಸುತ ನಿನ್ನದ್ಭುತ, ನಿನ್ನಯ ಮಾತು ಅನವರತ, ಲಕ್ಷವು ಏತಕ್ಕೆ ನಿಲ್ಲಿಸುತ್ತ. ಹೆಂಡತಿ ಮಾತಲು ಕೇಳುವ ಕಂಡರು, ಕಂಡರು ಲಕ್ಷಣ ಹೇಳರು, ಕೊಂಡರು ಎಲ್ಲ ಸೀರೆಯ ಸೆಳೆದರು, ಗಂಡ ಸತ್ತರಂತೆಯಂತೆ ಕುಳಿತು ಐವರು, ಹೇಳಿದಲಾಗಿ ಸಭೆಗೆ ದೇವ, ಸೌಭಾಗ್ಯಕ ಪುಷ್ಪ ಹೇಗೆ ತರುವಿರಿ, ಸೌಭಾಗ್ಯಕ ಪುಷ್ಪ ಹೇಗೆ ತರುವಿರಿ. ವಾಯುಸುತ ಏನದ್ಭುತ, ವಾಯುಸುತ ಏನದ್ಭುತ, ಏತಕ್ಕೆ ಲೋಕವು ಅನವರತ, ಲಕ್ಷವು ಏತಕ್ಕೆ ನಿಲ್ಲಿಸುತ್ತ. ಪ್ರಾಣಕಾಂತ, ಪ್ರಾಣಕಾಂತಿ, ಹೆಂಡತಿಯ ಮಾತನ್ನು ಕೇಳದ ನೀವಂತ ಗಂಡರು ಜಗದ್ಭಂಡರು. ಇಲ್ಲಿ ಸುಂದರಿ, ಹೆಣ್ಣಂದರೆ ಜಗತ್ತಿನ ಕಣ್ಣು, ಮಿತಿ ಮೀರಿ ನಡೆದರೆ ನೆಲಕ್ಕೆ ಬಿದ್ದಂತೆ ಕೊಳತ ಹಣ್ಣು. ರಾಯೇಶ್ವರ, ಏ ಭ್ರಷ್ಟರೇ, ತುಂಬಿದ ಸಭೆಯಲ್ಲಿ ಆ ದುಶ್ಯಾಸನೆಯನ್ನ ಸೀರೆಯನ್ನು ಸೆಳೆಯುವಾಗ ನೀವು ಗಂಡ ಸತ್ತ ರಂಡರಂತ ಕುಳಿದುಕೊಳ್ಳಿ. ನಮ್ಮ ಅಣ್ಣನಾದ ಧರ್ಮಜನ ಕೈಯಲ್ಲಿ ಸಿಲುಕಿದ್ದೆವು. ಆ ಮದಂದನಾದನು ಹರಳಿಗೆ ಬಡಿಸುತ್ತಲೇ ನಾರಿ. ನೀವಿಂತ ಹೇಡಿಗಳಂತ ಆಗಿದ್ದರಿಂದಲೇ ಕುರುಮಂಡಲೇಶ್ವರಿಗೆ ಭೂಮಂಡಲವನ್ನು ಬಿಟ್ಟು ಬಂದರೆ. ಸೌಗಂಧಕ ಪುಷ್ಪವನ್ನು ನೀನೇನೆ ತರುವೆಯೋ ಕಾಂತ ಗುಣವಂತ? ಇಲ್ಲಿ ಸುಂದರಿ, ಏನು ಮಾತನಾಡಿದ್ದೀರೇ ಭ್ರಷ್ಟರೇ? ಬಲೆಡ್ಡನಾದ ಬಲಡ್ಡರನ್ನು ಆ ದುಶ್ವಾಸನನ್ನು ಸಂಹರಿಸ ಮಾಡಲಿಲ್ಲವೇ? ಕೇವಲ ಆ ಸೌಗಂಧಿಕ ಪುಷ್ಪವನ್ನು ತರಬುದಿಲ್ಲವೆಂದರೆ ಖಂಡ ಖಂಡಾಗೆ ಬಂಡ ಮಾತುಗಳನ್ನು ಹಡಿವಿಗ. ಏ ಭ್ರಷ್ಟರೇ, ಕಾಂತ, ನೀನು ಎಷ್ಟಿದ್ದರೆ ಆ ಸೌಗಂಧಿಕ ಪುಷ್ಪವನ್ನು ಮರಿ ಎನ್ನನ್ನು ಗಂಡ ಎಂದು ಕರಿ. ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಸುಂದರಿ? ಪುಷ್ಪವನ್ನು ತಂದ ಮೇಲೆ ಕರೆಯುವೆನೋ? ಏ ದ್ರೌಪದಿ, ಅರ್ಥಗೋಗೆ ಈ ಭೂಮಂಡಲದಲ್ಲಿ ಕಂಡು ಕಲಿಗಳಾಗಿ ಜನ
ಮನೋಅಭಿಲೇಷವನ್ನು ಪೂರೈಸುವ ಶಕ್ತಿ ಇಲ್ಲವೆಂದು ಕಂಡರನ್ನು ಕಂಡಾಗೆ ಬಂಡ ಮಾತುಗಳನ್ನು ಹಾಡಿವಿಯ ಬಾಯಿ ಹೊಡಿತೀನಿ ನೋಡು ಮೂರ್ಖಳೆ. ಪ್ರತಿದ್ರೋಹಿ ಮುಚ್ಚು ನಿನ್ನ ಬಾಯಿ ಎತ್ತರ ತಪ್ಪಿ ಹಾತಕ್ಕೆ ಒದರುತ್ತೆ. ಆ ಬಣ್ಣ ವಿಶ್ವಾಸನಿಂದ ಮಾನ ನಷ್ಟವನ್ನು ಮಾಡಿಸಿದರನ್ನು ಕೆಟ್ಟ ಭಾಷೆಯಿಂದ ಒಟಗುಡುತ್ತೀಯಲ್ಲ. ನಿನ್ನ ದುರಾದೃಷ್ಟಕ್ಕೆ ನಾವು ಮಾಡತಕ್ಕದ್ದೇನು ಕೂಡಲೇ ಏನಂದ್ರೆ ಸುಂದರ ಏತಕ್ಕೆ ಎಗರಾಡುವೆ? ನೀನು ಪದ ಹಡಂತಿ ಅಂತ ಎಗರಾಡಬರಲೇ ನೋಡಿ. ರೋಷ ಇಲ್ಲದ ಮೇಲೆ ಮೀಸೆ ನಿನಗ್ಯಾಕೆ? ರೋಷ ಇಲ್ಲದ ಮೇಲೆ ಮೀಸೆ ನಿನಗ್ಯಾಕೆ? ರೋಷ ಇಲ್ಲದ ಮೇಲೆ ಎನ್ನ ಮೀಸೆ ಯಾತಕ್ಕೆ ಅನ್ನುವಿಯಲ್ಲ. ಲೇ ಭ್ರಷ್ಟ, ಎನ್ನಯ ಎಡ ಬಲದ ಕುಟಿ ಮೀಸೆಯನ್ನು ನೋಡಿ ಇಡಂಬಿಯ ಬಂದು ಲೇ ಸುಂದರಿ, ಎನ್ನಯ ಎಡ ಬಲದ ಕುಟಿ ಮೀಸೆಯನ್ನು ನೋಡಿ ಒಕ ಇಡಂಬಿಯ ಗದನಂಬ ಪುತ್ರನನ್ನು ಪಡೆದಿರುವಳೇ ನಾರಿ ಕಾಂತೆ. 70 ಮನದ ನಿನಗ್ಯಾಕೆ? ಮನ ತೂಕ ಗತ ಯಾತಕ್ಕೆ ಅನ್ನುವಿಗೆಲ್ಲ. ಹೌದು ಇದೇ ಭ್ರಷ್ಟರೇ, ಅಂತ ಈ ಪೌರುಷ ನಿನಗೆ ತಿಳಿದಿರುವುದೇ ನಾರಿ? ತಿಳಿದಿದ್ದರೆ ಮಾತನ್ನಾಡು, ತಿಳಿಯಲಿದ್ದರೆ ಮುಂದಕ್ಕೆ ಹೋಗು. ಗಂಡಗೆ ಪ್ರಾಣಕಾಂತೆ, ರೋಷ ಇಲ್ಲದ ಮೇಲೆ ಮೋರೆ ಮೇಲೆ ಮೀಸೆ ನಿನಗೆ ಯಾಕೆ? ರೇ ಸುಂದರಿ, ಕೇವಲ ಸೌಗಂಧಿಕ ಪುಷ್ಪವನ್ನು ತರಲಿಲ್ಲವೆಂದು ಕೆಟ್ಟ ಭಾಷೆಯಿಂದ ಎನ್ನನ್ನು ಮೀಸೆ ಸುಂದರಿ, ನಿನಗೆ ತಿಳಿಯುವುದೇ ತಿಳಿಯಲಿದ್ದರೆ ಇಡಂಬಿಯ ಬಂದು ಗದನಂಬ ಪುತ್ರನನ್ನು ಪಡೆದಿರುವಳೆ ಅಥವಾ ಇಲ್ಲವೇ ಸುಂದರಿ? ಸುಂದರ, ಎನ್ನ ಮೀಸೆಯನ್ನು ಹೆಸರಿಟ್ಟಿವಿಯ ಇನ್ನೊಂದು 70 ಮಣದ ಗದೆ ನಿನಗೆ ಯಾಕೆ? ಏ ಸುಂದರಿ, ಅಂತ 70 ಮಣ ತೂಕದಿಂದ ಆ ಕೌರವರ 100 ಮಂದಿ ಇದ್ದರೆ ಎನ್ನನ್ನು ಆಸೆಯನ್ನು ತೀರಿಸದ ನೀನೆಂಥ ಗಂಡನು? ಗಂಡನಲ್ಲ ನೀನು ಲಂಡನು. ಇರೇ ಭ್ರಷ್ಟರ, ಎಂತ ಮಾತನಾಡಿದಿ? ಇಂಥ ಮಾತನಾಡದೆ ಆಚೆಗೆ ಹೋಗ ಕಾಂತ ಕೊಡವಂತ. ಅಪ್ಪ ಸಾರಥಿ, ಗಂಡನಿಗೆ ಬೇಡವಾದ ಮೇಲೆ ಮತ್ತೆ ಎಲ್ಲಾದ್ರೂ ಹೋಗಿ ಗುಡ್ಡವನ್ನಾಡಿ ಸಾಯ ನಡೆಯಪ್ಪ ಸಾರಥಿ. ನಿನ್ನ ಹೆಸರನ್ನಾಗಲಿ ಮಾತೆ. ಎಲೇ ಭ್ರಷ್ಟ ದ್ರೌಪದಿ, ನೀನಾತಕ್ಕೆ ಸಾಯುತ್ತಿ? ಇದೇ ಮತ್ ಕಾರ್ಯವನ್ನು ಗೋಳಾಡುತ್ತೆ. ಈಗೋ ಸೌಗಂಧಿಕ ಪುಷ್ಪವನ್ನು ನಾಳೆ ತಂದು ಕೊಡುವೆನು, ನಿನ್ನ ಮನಸ್ಸು ಸಂತೋಷ ಪಡಿಸುವೆನು. ನೀನೇನು ಬೇಸರ ಮಾಡಿಕೊಳ್ಳಬೇಡ ಕಾಮನಿ. ಈಗೋ ನಮ್ಮ ಅಣ್ಣನಾದ ಧರ್ಮಜನ ಆಜ್ಞೆಯನ್ನು ಪಡಿತೀನಿ, ನೀನು ಸ್ವಲ್ಪ ಶಾಂತಳಾಗು ಸುಂದರಿ. ನಮ್ಮ ಅಣ್ಣನ ಆಜ್ಞೆಯನ್ನು ಪಡಿತಾನೆಂದು ಕೇಳದ ಮಾತ್ರ ಹೋಗಬೇಡ ಸುಂದರಿ. ಸುರ ಕಮ್ಮ ಅಣ್ಣ ಯಮನಂದನ, ಕ್ಷೇಮದಿಂದ ಹೋಗಿ ಜಯವನ್ನ ಬಂದು ಭಾರಯ್ಯ ತಮ್ಮ, ಇದೇ ನಿಮಗೆ ನೇಮ. ತದ ನನ್ನ ಮಾತು ಮನಸ್ಸು ಸಂತೋಷ
ಪುಷ್ಪವನ್ನು ತರುವ ಕ್ಷಣಕ್ಕೆ ನಿನಗೆ ಆನಂದವೇ ಆನಂದವು. ಮತ್ತೆ ನಿನಗೆ ಆನಂದವಾದ ಮೇಲೆ ನನಗೆ ಆನಂದವಾಗಬೇಕಲ್ಲ. ಆಗಬೇಕು, ನಾನೇನು ಮಾಡಬೇಕು? ಮತ್ತೆ ಆನಂದವಾಗುವಂತೆ ಒಂದು ಗಾಯನವನ್ನು ಹಾಡಲೇ. ಹಾಗಾದ್ರೆ ಹೇಳಿದರೆ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಪ್ರಾಣೇಶ್ವರ, ಗುರುವಿಲ್ಲದೆ ಇದ್ದ ಕಲಿಲಿಕ್ಕೆ ಸಾಧ್ಯವಿಲ್ಲ. ತಂದೆ ತಾಯಿಗಳಿಂದ ಈ ಲೋಕದಲ್ಲಿ ದೇವರೇ ಇಲ್ಲ. ನೀನು ಸೌಗಂಧಿಕ ಪುಷ್ಪವನ್ನು ಕೇಳದ ಮೇಲೆ ತರದೇ ಬಿಡುವುದಿಲ್ಲ. ಎನ್ನ ಮನವ ಹಾಗಂತಿಲ್ಲ. ಸುಂದರ, ಸುಂದರಿ, ಪುಷ್ಪವನ್ನು ತರುತ್ತೇನೆಂದ ಕ್ಷಣಕ್ಕೆ ನನ್ನ ಮನಸ್ಸು ಸಂತೋಷವಾಯಿತು. ಮತ್ತೆ ನಿನ್ನ ಮನಸ್ಸು ಸಂತೋಷವಾದ ಮೇಲೆ ಎನ್ನ ಮನಸ್ಸು ಸಂತೋಷವಾಗಬೇಕಲ್ಲ ನಾರಿ. ಆಯ್ತಲ್ಲ, ಗಾನವನ್ನು ಹಾಡಿದ್ರಲ್ಲ, ಮತ್ತೇನು? ಇನ್ನು ಒಂದು ಕಾಯವನ್ನು ಹಾಡಲೇ ಭ್ರಷ್ಟ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಸಂತಸ ಅರಳುವ ಸಮಯ, ಮರೆಯೋಣ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ.
ಸಾರಥಿ ಅಳಕಾವತಿ ಪಟ್ಟಣಕ್ಕೆ. ಸಾರಥಿ ಇನ್ನಾತಕ್ಕೆ ತಡಾಲಕಾವತಿಯ ಪಟ್ಟಣಕ್ಕೆ ಹೋಗಲು ಎನ್ನ ಅಣ್ಣನಾದ ಧರ್ಮಜನ ಆಜ್ಞೆಯನ್ನು ಪಡೆದೆ. ನೆಂಬ ಯಕ್ಷಯ ದಕ್ಷಯನ ನಾನು ಕೇಳಿದ ತಕ್ಷಣದ ಲಕ್ಷಣವಾದ ಸೌಗಂಧಿಕ ಪುಷ್ಪವನ್ನು ಪಕ್ಷಪಾತವೇ ಸಗದು ಸುರಕ್ಷಿತವಾಗಿ ಕೊಟ್ಟರೆ ಸರಿ, ಇಲ್ಲವೇ ಎನ್ನಮ್ಮ ಅಕ್ಷಯನ್ನ ದೀಕ್ಷಿಸುವ ನಿರ್ಲಕ್ಷ್ಯಗೈದರೆ ತಕ್ಷಣವಾದ ಹಲಕಾವತಿಯ ಸೂಟಿಯಿಂದ ರಥವನ್ನು ಬಿಡುವಂತನಾದ ಸಾರಥಿ ಅದೇ ಪ್ರಕಾರವಾಗಲಿ ಹೋಗುದಿ. ಯಪ್ಪ ಆತ ಆಂಜನೇಯ ಎಂತ ತಂದ್ರೆ ಮತ್ತೆ ಕರೆಕ್ಟ್ ಶ್ರೇಷ್ಠ ಆತ ಮಾಡ್ಯಾನಪ್ಪ. ಏನಿಲ್ಲ ಅದೇನ ಮಿಸ್ ಆಗೈತೆ. ಹೌದಪ್ಪ, ಇರ್ಲಿ ಶಾಂತಿ ರೀತಿ ಕೂತ್ಕೊಳ್ರಿ, ಏನಾಗಿಲ್ಲ. ಅದು ಒಂದು ಬಾಣ ಫೇಲ್ ಆಗದೆ ಅಂತ ಕೊಡ್ರಿ, ಏನಾಗಿಲ್ಲ. ಅದು ಆತಾಗಿತ್ತ ಸಿಡ್ದೈತೆ ಒತ್ಕೊಂಬಿದ್ದೈತಿ. ಅಪ್ಪ ಏನಾಗಲ್ಲ, ಸುಮ್ಮನೆ ಕೂತ್ಕರೆ. ನಿನ್ನ ಎರಡು ಆಡೆಗೆ ಎನ್ನ ಮನಸ್ಸು ಇನ್ನ ಆನಂದವಾಗಿಲ್ಲ. ಎನ್ನ ಒಂದು ಗಾನವನ್ನು ಹಾಡಿ ಎನ್ನ ಮನಸ್ಸು ಅತಿ ಸಂತೋಷವನ್ನು ಪಡಿಸಲೇ ಇದ್ದಾರೆ. ಹಾಗಾದ್ರೆ ಹೇಳುವರೆ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಹೇಳು
ನನ್ನ ಮನವು ಮಾತ್ರ ಸಂತೋಷ ಪಡಬೇಡ. ಎನ್ನಾಯ ಆಶ್ರಯ ನೆರವೇರಿಸೋ ಎನ್ನಾಯ ಕಾಂತೆ, ಸಮಯವಿಲ್ಲ, ಕುಳಿತುಕೋ, ಜಯದಾರ್ತಿನ ಮಾಡುವೆನು. ನಿನ್ನ ಇಷ್ಟವಂತ ಹಾಗಲ ಸುಂದರಿ. ಸೋತೆಯಾಡಲೆ ದಯತಾನೆ ನೀಲವಾಗಲೆ ಸ್ವಭಾವದ ಬೆರೆಯಲೆ ಮಂಗಳದಾಯಿ ಬೇಗನೆ ಹೋಗಿ ಪುಷ್ಪವನ್ನು ತೆಗೆದುಕೊಂಡು ಬರುವಂತ ನಾವು ಜಯದಾರ್ತಿನ ಮಾಡಿರೋನು ಕಾಂತ ಮಹಾಬಲವಂತ. ನಿನ್ನ ಇಷ್ಟದಂತೆ ಹಾಗಲ ಸುಂದರಿ.